ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ವರ್ಜಯೇ ತಾದೃಶಂ ಮಿತ್ರಂ ವಿಷಕುಂಭಂ ಪಯೋಮುಖಂ. ಶ್ರೀ ಗುರುಭ್ಯೋ ನಮಃ. ಇಂದು ನಾವು ನಂಬಿಕೆಯ ವಿಷಯದಲ್ಲಿ ಕೆಲವಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ನಂಬಿಕೆ ಅನ್ನೋದು ಕನ್ನಡಿಯ ರೀತಿಯಾಗಿ, ಅಂದ್ರೆ ಕನ್ನಡಿ ಒಮ್ಮೆ ಹೊಡೆದೋದ್ರೆ ಇನ್ನೊಮ್ಮೆ ಅದು ಕೂಡ್ಸಕ್ಕಾಗೋದಿಲ್ಲ. ಕೂಡ್ಸಿದ್ರೂ ಕೂಡ ನಮ್ಮ ಮುಖವನ್ನ ಸ್ಪಷ್ಟವಾಗಿ ನೋಡಿಕೊಳ್ಳಲು ಅಸಾಧ್ಯವಾಗಬಹುದು. ಆ ರೀತಿಯಾದಂತಹ ನಂಬಿಕೆಯನ್ನ ನಾವು ಕಳ್ಕೊಂಡ್ರೆ ಮತ್ತೆ ಅದನ್ನ ಕೂಡ್ಸಕ್ಕೆ ತುಂಬಾ ಕಷ್ಟ ಆಗತ್ತೆ. ಕೂಡ್ಸಿದ್ರು ಕೂಡ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಶತಕ್ಕೆ ಶತ ಫಲಿತಾಂಶವನ್ನ ನಂಬಿಕೆಯಿಂದ ಗಳಿಸಿಕೊಳ್ಳುವುದು ತುಂಬಾ ಕಷ್ಟವಾಗಬಹುದು. ಅದಕ್ಕೋಸ್ಕರ ನಂಬಿಕೆಯನ್ನ ಗಳಿಸುವುದು ಮುಖ್ಯವಲ್ಲ, ನಂಬಿಕೆಯನ್ನ ಉಳಿಸಿಕೊಳ್ಳುವುದು ತುಂಬಾ ಮುಖ್ಯ ಆಗಿರುತ್ತೆ. ಹೇಗಂತ ಹೇಳಿದ್ರೆ, ನಂಬಿಕೆಯನ್ನ ಗಳಿಸಲು ಅನೇಕ ದಿನಗಳು ಪ್ರಯತ್ನ ಮಾಡಬೇಕು. ಆದರೆ ನಂಬಿಕೆಯನ್ನ ಕಳೆದುಕೊಳ್ಳಲು ಕೇವಲ ಒಂದು ಕ್ಷಣ ಮಾತ್ರ ಸಾಕು. ಅದಕ್ಕೋಸ್ಕರ ನಂಬಿಕೆ ಅನ್ನೋದು ಗಾಜಿನ ರೀತಿಯಾಗಿದೆ, ಅದು ಒಡೆದೋದ್ರೆ ಅದು ಮತ್ತೆ ಬರೋದಿಲ್ಲ. ಅದಕ್ಕೋಸ್ಕರ ನಂಬಿಕೆಯನ್ನ ನಾವು ಉಳಿಸ್ಕೋಬೇಕು. ಒಂದು ಬಿಳಿ ಹಾಳೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಬಿದ್ರೆ ಆ ಕಪ್ಪು ಚುಕ್ಕೆಯೇ ಎದ್ದು ಕಾಣುವಂತೆ ನಂಬಿಕೆ ಎಂಬ ಹಾಳೆಯ ಮೇಲೆ ಅಪನಂಬಿಕೆ ಅಥವಾ ದ್ರೋಹ ಎಂಬ ಕಪ್ಪು ಚುಕ್ಕಿ ಬಿದ್ರೆ ನಂಬಿಕೆಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಮಗೆ ಉಂಟಾಗಬಹುದು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಂಬಿಕೆಯನ್ನ ಉಳಿಸಿಕೊಳ್ಳುವತ್ತ ನಮ್ಮ ಪ್ರಯತ್ನ ಸಾಗಬೇಕು. ಮೊದಲು ಕಟ್ಟೋಕ್ಕಿಂತ ಉಳಿಸಿ ಬೆಳೆಸೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಮೊದಲು ಕಟ್ಟಬಹುದು, ಆದ್ರೆ ಅದನ್ನ ಉಳಿಸಿ ಬೆಳೆಸೋದು ಅದು ತುಂಬಾ ಕಷ್ಟವಾದ ಸಂಗತಿ. ಯಾಕಂತ ಹೇಳಿದ್ರೆ, ಒಂದು ಸಂಸ್ಥೆಯನ್ನ ಕಟ್ತಾರೆ ಅಂತ ಹೇಳಿದ್ರೆ ಆ ಸಂಸ್ಥೆಯನ್ನ ನಂಬಿ ಹಲವಾರು ಜನರು ಧನದ ಸಹಾಯವಾಗಿರಬಹುದು, ಹಾಗೆ ಸ್ವಯಂ ಸೇವಕರಾಗಿ ಸಹಾಯವನ್ನ ಮಾಡಿರಬಹುದು. ಯಾಕಂತ ಹೇಳಿದ್ರೆ ಆ ಸಂಸ್ಥೆಯ ಮೇಲಿರುವ ನಂಬಿಕೆಯಿಂದ. ಯಾವಾಗ ಆ ಒಂದು ಸಂಸ್ಥೆಯಲ್ಲಿರುವ ಒಬ್ಬರು ಆ ಒಂದು ಸಂಸ್ಥೆಯ ನಂಬಿಕೆಯನ್ನ ಕಳೆದುಕೊಳ್ಳುವಷ್ಟು ಕೆಲಸವನ್ನ ಮಾಡ್ತಾರೋ ಆಗ ಇಡೀ ಸಮಾಜಕ್ಕೆ ದ್ರೋಹವನ್ನ ಮಾಡಿದಂತಾಗತ್ತೆ. ಒಂದು ನಂಬಿಕೆಯನ್ನ ಕಳೆದುಕೊಳ್ಳುವ ಒಂದು ಕೆಲಸ ಮಾಡಿದ್ರು ಸಾಕು, ಸಂಸ್ಥೆಯ ಮೇಲೆ ಹಾಗೆ ಆ ಒಂದು ಸಮಾಜದ ಮೇಲೆ, ಜನರ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಅದಕ್ಕೋಸ್ಕರ ನಾವು ನಂಬಿಕೆಯ ದ್ರೋಹವನ್ನ ಮಾಡಬಾರ್ದು. ಮೊದಲು ಯಾರ ಮೇಲೆ ನಂಬಿಕೆ ಇರಬೇಕು, ಯಾರ ಮೇಲೆ ನಂಬಿಕೆಯನ್ನ ಇಡಬಾರ್ದು ಅಂತ ನಮ್ಮಲ್ಲಿ ಪ್ರಶ್ನೆ ಹುಟ್ಟುತ್ತೆ. ಅದಕ್ಕೆ ಸುಭಾಷಿತಕಾರರು ಹೇಳ್ತಾರೆ, ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ವರ್ಜಯೇ ತಾದೃಶಂ ಮಿತ್ರಂ ವಿಷಕುಂಭಂ ಪಯೋಮುಖಂ ಅಂತ. ಈಗ ಒಂದು ನೀರಿನಲ್ಲಿ ಸ್ವಲ್ಪ ವಿಷವನ್ನ ಹಾಕ್ತೇವೆ ಅಂತ ಅನ್ಕೊಂಡ್ರೆ ಆ ನೀರಿನಲ್ಲಿ ಆ ವಿಷದ ಪ್ರಮಾಣ ನಮ್ಗೆ ಕಾಣಿಸೋದಿಲ್ಲ. ಆ ನೀರನ್ನ ಕುಡಿದ್ರೆ ನಮ್ಮ ದೇಹದಲ್ಲಿ ವಿಷದ ಸಂಚಾರ ಆಗತ್ತೆ. ಹಾಗೆಯೇ ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ವರ್ಜಯೇ ತಾದೃಶಂ ಮಿತ್ರಂ ಅಂತ ಸುಭಾಷಿತಕಾರರು ಹೇಳ್ತಾರೆ. ಅಂತ ಹೇಳಿದ್ರೆ ಯಾರ ಮೇಲೆ ನಂಬಿಕೆ ಇಡ್ಬೇಕಂತ ಹೇಳಿದ್ರೆ, ಕೆಲವು ಮಿತ್ರರಿರ್ತಾರೆ ಪರೋಕ್ಷೇ ಕಾರ್ಯಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ಅಂತ ಹೇಳಿದ್ರೆ ನಮ್ಮ ಮುಂದೆ ಪ್ರಿಯರಾಗಿ ವರ್ತಿಸಿ ನಮ್ಮ ಹಿಂದೆ ನಮ್ಮ ಕೆಲಸಕ್ಕೆ ಚೂರಿಯನ್ನ ಹಾಕ್ತಾ ಇರ್ತಾರೆ ಅಥವಾ ನಮ್ಮ ಬೆನ್ನಿಗೆ ಕೆಟ್ಟದನ್ನ ಬಯಸ್ತಾ ಇರ್ತಾರೆ. ಈ ರೀತಿಯಾದಂತಹ ಒಂದು ಮಿತ್ರರ ಗುಂಪೊಂದು ನಮ್ಮ ಸುತ್ತ ಇರುತ್ತೆ. ಆ ರೀತಿಯಾದಂತಹ ಮಿತ್ರರನ್ನ ನಾವು ದೂರಕ್ಕೆ ಇಡಬೇಕು. ಮೊದಲು ನಂಬಿಕೆಯನ್ನ ಯಾರತ್ರ ಇಟ್ಕೋಬೇಕಂತ ಹೇಳಿದ್ರೆ, ಪರೋಕ್ಷೇ ಅಪಿ ಕಾರ್ಯಂ ಏಕರೀತ್ಯೇವ
ಕರೋತಿ ಪ್ರತ್ಯಕ್ಷೇಪಿ ತದೇವ ಕಾರ್ಯಂ ಕರೋತಿ ಯಹ ಸಹ ಏವ ಮಿತ್ರಃ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಪರೋಕ್ಷದಲ್ಲೂ ಒಳಿತನ್ನೇ ಬಯಸುವವನು, ಪ್ರತ್ಯಕ್ಷದಲ್ಲೂ ಒಳಿತನ್ನೇ ಬಯಸುವವನು ಮಾತ್ರ ನಂಬಿಕೆಗೆ ಅರ್ಹನಾಗ್ತಾನೆ ಅಂತ. ಯಾವಾಗಲೂ ಕೂಡ ನಮ್ಮ ನಂಬಿಕೆ ಯಾವಾಗಲೂ ಅಮೂಲ್ಯವಾದಂಥದ್ದು. 99 ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿ ಕೇವಲ ಒಂದು ಅಪನಂಬಿಕೆಯನ್ನು ಗಳಿಸುವಂತಹ ಕೆಲಸವನ್ನ ಮಾಡಿದ್ರೆ ಯಾವಾಗಲೂ ಕೂಡ ಆ ಒಂದು ಅಪನಂಬಿಕೆ ನಮ್ಮ ಚರಿತ್ರೆಯನ್ನ ಸೃಷ್ಟಿಸುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಯಾವಾಗಲೂ ಕೂಡ ನಂಬಿಕೆಯನ್ನ ಉಳಿಸಿಕೊಳ್ಳುವತ್ತ ಗಮನವನ್ನ ಹರಿಸ್ಬೇಕು. ಒಂದೂರಿನಲ್ಲಿ ಒಬ್ಳು ಕವಿತೆಯನ್ನ ಬರಿತಾ ಇರ್ತಾಳೆ. ಆ ಕವಿತೆ ಹೇಗಿರುತ್ತಂತ ಹೇಳಿದ್ರೆ ಎಲ್ಲವೂ ಸುಂದರವಾಗೇ ಇರುತ್ತೆ, ಆ ಒಂದು ಸಮಾಜಕ್ಕೆ ಅನುಗುಣವಾಗಿ ಇರುವಂತೆಯೇ ಇರುತ್ತೆ. ಇದನ್ನ ಒಬ್ಬ ಓದ್ತಾ ಇರ್ತಾನೆ. ಆದ್ರೆ ಅವನು ಆ ಒಂದು ಲೇಖಕಿಗೆ ಬಂದು ಹೇಳ್ತಾನೆ, ತುಂಬಾ ಚೆನ್ನಾಗಿ ಬರೀತಿದ್ದೀರಾ, ಇನ್ನು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಬರೀರಿ, ಹೀಗೆ ಏನು ಪ್ರೋತ್ಸಾಹವನ್ನ ಕೊಡ್ತಾ ಇರ್ತಾನೆ. ಆದ್ರೆ ಅವನು ಪರೋಕ್ಷದಲ್ಲಿ ಒಂದು ಪುಸ್ತಕದಲ್ಲಿ ಅವನು ಅನೇಕ ಅಂಶಗಳನ್ನ ಬರೀತಾನೆ. ಆದ್ರೆ ಒಮ್ಮೆ ಏನಾಗುತ್ತಂತ ಹೇಳಿದ್ರೆ ಆ ಲೇಖಕಿ ಆ ಪ್ರೋತ್ಸಾಹಕನ ಮನೆಗೆ ಹೋದಾಗ ಆ ಪ್ರೋತ್ಸಾಹಕ ಅಲ್ಲಿರೋದಿಲ್ಲ. ಆಗ ನಾನು ಕೊಟ್ಟಿರುವಂತಹ ಯಾವ ಯಾವ ಪುಸ್ತಕ ಅವನು ಓದಿದಾನೆ ಅಂತ ಹೇಳಕ್ಕೆ ಒಂದು ಅವನ ಕೋಣೆಯಲ್ಲಿ ನೋಡಕ್ ಹೋದಾಗ ಅವಳಿಗೊಂದು ಡೈರಿ ಸಿಗತ್ತೆ. ಅದ್ರಲ್ಲಿ ನೋಡಿದ್ರೆ ಆ ಪ್ರೋತ್ಸಾಹಕನು ಆ ಒಂದು ಲೇಖಕಿಗೆ ತುಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅಂತ ಈ ಒಂದು ವಿಷಯ ತಿಳಿದು ಅವಳಿಗೆ ತುಂಬಾ ಖೇದ ಉಂಟಾಗತ್ತೆ. ಅದಕ್ಕೋಸ್ಕರ ನಮ್ಮ ಮುಂದೆ ಬಂದು ಹೊಗಳುವವರನ್ನ ಹಾಗೆ ತೆಗಳುವವರನ್ನ ಯಾರನ್ನು ಕೂಡ ಲಕ್ಷಿಸಲು ಬಾರದು. ಯಾಕಂತ ಹೇಳಿದ್ರೆ ತೆಗಳುವವರಾದರೂ ಬೇಕು, ಹೊಗಳುವವರು ಬೇಡ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ತೆಗಳಿದ್ರೆ ಅವರು ನೇರವಾಗಿ ತೆಗಳ್ತಾರೆ, ಅವರು ಹಿಂದೆ ಅಥವಾ ನಮ್ಮ ಬೆನ್ನ ಹಿಂದೆ ಅವರು ದ್ರೋಹವನ್ನ ಮಾಡೋದಿಲ್ಲ. ಆದ್ರೆ ಹೊಗಳುವವರು ಕೆಲವರಿರ್ತಾರೆ, ಮುಂದೆ ಮಾತ್ರ ಹೊಗಳಿ ಹಿಂದೆ ದ್ರೋಹವನ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೊಗಳುವಿಕೆಯನ್ನ ನಾವು ಹೆಚ್ಚಾಗಿ ಸಂತೋಷಿಸಬಾರದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ನಂಬಿಕೆಯನ್ನ ಉಳಿಸಿಕೊಳ್ಳುವತ್ತ ಪ್ರಯತ್ನ ಮಾಡಬೇಕು. ಇನ್ನೊಂದು ಬಾರಿ ಒಬ್ಬ ಸನ್ಯಾಸಿ ರಾಮು ಎನ್ನುವವರ ಮನೆಗೆ ಹೋಗ್ತಾನೆ. ಆ ರಾಮು ಯಾವ ರೀತಿಯಾದಂತಹ ಹುಡುಗ ಅಂತ ಹೇಳಿದ್ರೆ ಅವನು ಚಿಕ್ಕ ವಯಸ್ಸಿನಿಂದಲೂ ನಾನು ಹೆಚ್ಚಾಗಿ ಕೆಲಸವನ್ನ ಮಾಡಬೇಕು, ದುಡಿಬೇಕು ಅಂತ ಚಿಂತನೆಯನ್ನ ಉಳ್ಳವನಾಗಿರ್ತಾನೆ. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರತಿದಿನ ಶ್ರಮಪಟ್ಟು ಓದ್ತಾನೆ, ಬರೀತಾನೆ. ಹಾಗೆ ಅವನಿಗೆ ಮದುವೆ ಕೂಡ ಆಗತ್ತೆ, ಕೆಲಸ ಕೂಡ ಸಿಗತ್ತೆ. ಅವನು ಕಠಿಣ ಶ್ರಮದಿಂದ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಅವನ ಹೆಂಡತಿಗೆ ಅತಿ ಆಸೆ, ನಾನು ಶ್ರೀಮಂತನಾಗಬೇಕೆಂಬ ಅತಿ ಆಸೆ ಇರುತ್ತೆ. ಒಮ್ಮೆ ಒಬ್ಬ ಸನ್ಯಾಸಿ ಆ ರಾಮುವಿನ ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಆಗ ಆ ರಾಮು ತನ್ನ ಮನಸ್ಸಿನ ಮಾತಿನಂತೆ ಅವನು ಹೋಗ್ತಾನೆ ಸನ್ಯಾಸಿ ಬಳಿ. ಬನ್ನಿ ಸನ್ಯಾಸಿಗಳೇ, ಸತ್ಕಾರ ಮಾಡ್ತೀವಿ ಅಂತನೂ ಕೇಳ್ತಾನೆ. ಆಗ ರಾಮುವಿನ ಹೆಂಡತಿ ಬೈತಾಳೆ, ಇಲ್ಲ, ಈ ಭಿಕ್ಷುಕನಿಗೆ ನಮ್ಮ ಮನೆಯ ಒಳಗೆ ಪ್ರವೇಶವಿಲ್ಲ ಅಂತ ಕಟುವಾದ ಮಾತನ್ನ ಪತ್ನಿ ಮಾತನಾಡ್ತಾಳೆ. ಆಗ ಕೋಪಗೊಂಡ ರಾಮು, ನೀನು ಸುಮ್ಮನಿರು ಅಂತ ಬೈದು ಹಾಗೆ ತರ್ಜಿಸಿ ಆ ಸನ್ಯಾಸಿಯನ್ನ ಮನೆಯ ಒಳಗೆ ಕರ್ಕೊಂಡು ಬಂದು ಪಾದ ಪೂಜೆಯನ್ನ ಮಾಡಿ, ಸೇವೆಯನ್ನ ಮಾಡಿ, ಹಾಗೆ ಫಲವನ್ನ ಕೊಟ್ಟು ಫಲಾಹಾರವನ್ನ ಸೇವಿಸಿದ ಸನ್ಯಾಸಿಗಳು ತಮ್ಮ ರಾತ್ರಿಯ ಸಮಯದಲ್ಲಿ ಜಗುಲಿಯ ಮೇಲೆ ಅಡ್ಡಾಡ್ತಾ ಇರ್ತಾರೆ. ರಾಮುಗೆ ಆ ಒಂದು ಸನ್ಯಾಸಿಯ ಒಡನಾಟ ಹೆಚ್ಚಾಗಬೇಕು ಅಂತ ಇದ್ದಿದ್ರಿಂದ ಅವನು ಸನ್ಯಾಸಿಯ ಬಳಿ ಕುತ್ಕೊಂಡು ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಯಾವ ಯಾವ
ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ರೆ, ನಿಮಗೆ ಮದ್ವೆ ಆಗಿದ್ಯಾ ಅಥವಾ ಎಷ್ಟು ಮಕ್ಕಳಿದ್ದಾರೆ ಅಂತ ಎಲ್ಲ ಕೇಳ್ತಾನೆ. ಅದಕ್ಕೆ ಸನ್ಯಾಸಿ ಹೇಳ್ತಾರೆ, ಹೌದು, ನನಗೆ 4 ಜನ ಮಕ್ಕಳಿದ್ದಾರೆ. ನಾನು ತುಂಬಾ ಶ್ರೀಮಂತನಾಗಿದ್ದೆ, ಆಗರ್ಭ ಶ್ರೀಮಂತನಾಗಿದ್ದೆ. ಆದ್ರೆ ಇವೆಲ್ಲವೂ ನನಗೆ ನನ್ನ ಜೀವನಕ್ಕೆ ಸಲ್ಲೋದಿಲ್ಲ ಅಂತ ಈ 1 ವರ್ಷದಲ್ಲಿ ತಿಳಿತು. ಅದಕ್ಕೆ ಎಲ್ಲವನ್ನ ತ್ಯಾಗ ಮಾಡಿ ನಾನು ಸನ್ಯಾಸಾಶ್ರಮಕ್ಕೆ ಬಂದಿದ್ದೇನೆ ಅಂತ ಉತ್ತರ ಕೊಡ್ತಾನೆ. ಆಮೇಲೆ ಅವನಿಗೆ ಅವನ ಹತ್ತಿರ ಜೋಳಿಗೆ ಇರುವುದು ಕಾಣುತ್ತೆ. ಆಗ ರಾಮ ಪ್ರಶ್ನೆ ಮಾಡ್ತಾನೆ, ಆ ಜೋಳಿಗೆಯಲ್ಲಿ ಏನಿದೆ ಸನ್ಯಾಸಿಗಳೇ ಅಂತ. ಅದಕ್ಕೆ ಆ ಒಂದು ಸನ್ಯಾಸಿ ಉತ್ತರ ಕೊಡ್ತಾನೆ, ಆ ಒಂದು ಜೋಳಿಗೆಯಲ್ಲಿ ವಸ್ತ್ರ ಹಾಗೆ ಸ್ವಲ್ಪ ತಿನಿಸುಗಳು ಹೀಗೆ ಇದೆ ಅಂತ ಹೇಳಿದಾಗ, ಆ ರಾಮುವಿಗೆ ಆ ಜೋಳಿಗೆಯಲ್ಲಿರುವಂತ ಒಂದು ಕೆಂಪು ಬಟ್ಟೆಯಿಂದ ಗುಂಪು ಮಾಡಿದ ಒಂದು ಗುಂಪು ಕಾಣಿಸುತ್ತೆ. ಅದನ್ನ ನೋಡಿದಂತಹ ರಾಮು ಕೇಳ್ತಾನೆ, ಆ ಕೆಂಪು ಬಟ್ಟೆ ಮುಚ್ಚಿರುವ ಗುಂಪು ಯಾವುದು ಅಂತ ಕೇಳಿದಾಗ ಆ ಸನ್ಯಾಸಿಗಳು ಹೇಳ್ತಾರೆ, 500 ಚಿನ್ನದ ನಾಣ್ಯಗಳು ಅಂತ. ಆಗ ಆಶ್ಚರ್ಯಚಕಿತನಾದಂತಹ ರಾಮು ಪುನಃ ಕೇಳ್ತಾನೆ, ಏನಂತ ಹೇಳಿದ್ರೆ, ಈ ಒಂದು ಸನ್ಯಾಸಿಗಳಿಗೆ ಎಲ್ಲವನ್ನ ತ್ಯಾಗ ಮಾಡಿರುವವರು ಅವರೇಕೆ ಹಣವನ್ನ ಇಟ್ಕೋತಾರೆ ಅಂತ ಕೇಳಿದಾಗ ಸನ್ಯಾಸಿಗಳು ಉತ್ತರವನ್ನ ಕೊಡ್ತಾರೆ, ಇಲ್ಲಪ್ಪ, ನಾನು ಹರಿದ್ವಾರ, ಕಾಶಿ ಹೀಗೆ ತೀರ್ಥಕ್ಷೇತ್ರಕ್ಕೆ ಹೋಗುವನಿದ್ದೇನೆ, ಅಲ್ಲಿ ದಾನ ಧರ್ಮಾದಿಗಳನ್ನ ಮಾಡಬೇಕು ಅಂತ ಹೇಳಿ ಇಷ್ಟು ಹಣವನ್ನ ತಂದಿದ್ದೇನೆ ಅಂತ ಹೇಳ್ತಾನೆ ಸನ್ಯಾಸಿ. ಇದನ್ನ ಒಳಗೆ ಅಡುಗೆ ಕೆಲಸವನ್ನ ಮಾಡ್ತಿದ್ದ ರಾಮುವಿನ ಪತ್ನಿ ಕೇಳಿಸ್ಕೊಂಡು ತುಂಬಾ ಆಸೆ ಪಡ್ತಾಳೆ. ಓ, ಇದರಲ್ಲಿ ಹಣ ಇದೆ, ಇದನ್ನ ನಾನು ಹೇಗೋ ಅಪಹರಿಸ್ಬೇಕು ಅಂತ ಚಿಂತಿಸ್ತಾಳೆ. ಆದ್ರೆ ಸನ್ಯಾಸಿ ಇವರ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಮಾತನ್ನ ಹೇಳಿರುತ್ತಾನೆ. ರಾತ್ರೋರಾತ್ರಿ ಸನ್ಯಾಸಿ ಮಲಗಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಆ ಪತ್ನಿ ಬಂದು ಆ ಚಿನ್ನದ ನಾಣ್ಯವನ್ನೆಲ್ಲ ತೆಗೆದುಕೊಂಡು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಒಂದು ಕೆಂಪು ಬಟ್ಟೆಯ ತುಂಬಾ ಕಲ್ಲನ್ನ ತುಂಬಿಸಿಡ್ತಾಳೆ. ಇದು ಅಪನಂಬಿಕೆ ಮಾಡುವುದ ಹಾಗೂ ದ್ರೋಹ ಮಾಡುವ ಲಕ್ಷಣಗಳಾಗಿವೆ. ಈ ರೀತಿಯಾಗಿ ಮಾಡಿದವರಿಗೆ ಪ್ರಾಯಶ್ಚಿತ್ತ ಇದ್ದೇ ಇರುತ್ತೆ. ಯಚಾದೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ತಥಾ ಪುರಾ ಕೃತಂ ಕರ್ಮ ಕರ್ತಾರಮನುಗಚ್ಚತಿ ಅಂತ ಹೇಳ್ತಾರೆ. ಹೇಗೆ ಕರುವು ಸಾವಿರಾರು ಹಸುಗಳಿದ್ದರೂ ಕೂಡ ತನ್ನ ಮಾತೆಯನ್ನೇ ಹುಡುಕಿಕೊಂಡು ಹೋಗುತ್ತದೆಯೋ, ಹಾಗೆ ಎಷ್ಟೇ ಜನ್ಮವೂ ನಮಗೆ ಬಂದರೂ ಕೂಡ ನಾವು ಮಾಡಿರುವಂತಹ ಕರ್ಮಗಳು ನಮ್ಮನ್ನ ಹಿಂಬಾಲಿಸುತ್ತೆ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ನಾವು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸವನ್ನ ಮಾಡಿರಬಹುದು, ಒಳ್ಳೆ ಕೆಲಸವನ್ನು ಮಾಡಿರಬಹುದು, ಆ ಎರಡರ ಫಲವನ್ನ ನಾವು ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಜನ್ಮದಲ್ಲಿ ಅಂತ ಹೇಳಿದ್ರೆ, ಮಾನವ ಜನ್ಮ ಅನ್ನೋದು ಪವಿತ್ರ ಜನ್ಮ ಅಂತ ಹೇಳ್ತಾರೆ. ಈ ಒಂದು ಜನ್ಮದಲ್ಲಿ ಆದಷ್ಟು ನಂಬಿಕೆ ದ್ರೋಹವನ್ನು ಮಾಡೋದಾಗಿರ್ಲಿ ಅಥವಾ ಭ್ರಷ್ಟಾಚಾರವನ್ನ ಮಾಡೋದಾಗಿರ್ಲಿ, ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಕೈ ಹಾಕದೆ ನಾವು ಒಳ್ಳೆಯ ಕೆಲಸವನ್ನ ಮಾಡಬೇಕು, ನಂಬಿಕೆಯನ್ನ ಉಳಿಸ್ಕೊಳ್ಬೇಕು. ಆ ರೀತಿಯಾದಂತಹ ಕೆಲಸವನ್ನ ನಾವು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗತ್ತೆ. ನಂಬಿಕೆ ಅನ್ನೋದು ಅಮೂಲ್ಯ ವಸ್ತು ಇದ್ದ ಹಾಗೆ. ಆ ನಂಬಿಕೆಯನ್ನ ಒಬ್ಬರಿಂದ ಗಳಿಸಿಕೊಳ್ಳುವುದು ಬಹಳ ಕಷ್ಟವಾದರೂ ಅದನ್ನ ಉಳಿಸಿಕೊಂಡು ಹೋಗುವುದು ಇನ್ನೂ ಕಷ್ಟದಲ್ಲಿ ಕಷ್ಟವಾಗಿದೆ. ಆದರೆ ನಂಬಿಕೆಯನ್ನ ಕಳೆದುಕೊಳ್ಳಕ್ಕೆ ಒಂದೇ ಕ್ಷಣ ಮಾತ್ರ ಸಾಕು. ಅದಕ್ಕೆ ನಾವು ಒಂದು ಹೆಜ್ಜೆಯನ್ನ ಮುಂದಿಟ್ಟರೂ ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯೋಚಿಸಿ ನಾವು ಒಂದು ಹೆಜ್ಜೆಯನ್ನ ಮುಂದಿಡಬೇಕು. ಯಾವಾಗ ನಾವು ಯೋಚಿಸಿ ಮುಂದಿಡೋದಿಲ್ವೋ ಆಗ ದುರ್ಯೋಧನನು ರಾಜಸೂಯ ಯಾಗದಲ್ಲಿ ಅವನು ಯೋಚನೆ ಮಾಡದೆ ನೆಲ ಅಂತ ತಿಳಿದುಕೊಂಡು ನೀರಿಗೆ ಬಿದ್ದ ರೀತಿಯಲ್ಲಿ ನಮ್ಮ ಬದುಕು ಆಗತ್ತೆ. ಇಷ್ಟೊಂದು ವರ್ಷ
ನಾವು ಈ ಒಂದು ನಂಬಿಕೆಯನ್ನು ಗಳಿಸಿಕೊಳ್ಳುವತ್ತ ನಾವು ಮಾಡಿದ ಶ್ರಮ ಒಂದು ಕ್ಷಣದಲ್ಲಿ ಕಳ್ಕೊಂಡ್ರೆ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಂಬಿಕೆಯನ್ನ ಗಳಿಸಿಕೊಳ್ಳುವುದು ಮುಖ್ಯವಲ್ಲ, ನಂಬಿಕೆಯನ್ನ ಉಳಿಸಿಕೊಳ್ಳುವುದು ಮುಖ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.